ಹಲೋ, ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ತುಂಬಾ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ವಿಷಯದ ಬಗ್ಗೆ ಮಾತಾಡೋಕೆ ಬಂದಿದ್ದೀನಿ. ಒಂದು ಯುವ ಸಮೂಹ ಒಂದು ದೇಶನ ಒಂದು ಎತ್ತರ ಸ್ಥಾನಕ್ಕೆ ಹೇಗೆ ಕೊಂಡೊಯ್ಬೋದು, ಅದೇ ಯುವ ಸಮೂಹ ಮನ್ಸು ಮಾಡಿದ್ರೆ ಆ ದೇಶದ ಅಧಿಕಾರಿಗಳನ್ನ ಎಲ್ಲರೂ ಒಂದೇ ಏಟಿಗೆ ಮಲಗಿಸ್ಬೋದು ಅನ್ನೋದಕ್ಕೆ ನಮ್ಮ ಪಕ್ಕದ ದೇಶ ಆಗಿರುವಂತಹ ನೇಪಾಳನೇ ಸಾಕ್ಷಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಈಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನೇಪಾಳದಲ್ಲಿ ನಡೀತಿರುವಂತಹ ಜೆನ್ಜಿ ಅಂದ್ರೆ ಯುವ ಪೀಳಿಗೆಯವ್ರು ಮಾಡ್ತಿರುವಂತಹ ಒಂದು ದೊಡ್ಡ ಪ್ರತಿಭಟನೆ. ನೀವು ನ್ಯೂಸ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಎಲ್ಲಾದ್ರೂ ಒಂದ್ ಕಡೆ ಈ ಒಂದು ನ್ಯೂಸ್ ಬಗ್ಗೆ ಕೇಳೇ ಇರ್ತೀರಾ. ಆಕ್ಚುಲ್ ಆಗಿ ಈ ಒಂದು ದೊಡ್ಡ ಹೋರಾಟ ಯಾಕೆ ಇಷ್ಟೊಂದು ದೊಡ್ಡ ಸ್ವರೂಪ ಪಡೀತು, ಇದಕ್ಕೆಲ್ಲ ನೀವು ಈಗೇನ್ ಯೂಸ್ ಮಾಡ್ತಿದ್ರೋ ಇದಕ್ಕೆಲ್ಲ ಒಂದು ಸೋಷಿಯಲ್ ಮೀಡಿಯಾ ಕಾರಣ ಅಂದ್ರೆ ನಂಬ್ತೀರಾ? ಹೌದು, ನಂಬಲೇಬೇಕು. ಅಸ್ಲಿಗೆ ಅಲ್ಲಿ ಏನಾಯ್ತು, ಬರೀ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಕ್ಕೆ ಇಷ್ಟು ದೊಡ್ಡ ಮಟ್ಟದ ಹೋರಾಟ ನಡೀತಿದ್ಯಾ? ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದೆಲ್ಲ ಶುರುವಾಗಿದ್ದು ಇದೇ ತಿಂಗಳು ಸೆಪ್ಟೆಂಬರ್ 4ನೇ ತಾರೀಕು. ನೇಪಾಳದ ಗೌರ್ಮೆಂಟು ಇಡೀ ಸೋಷಿಯಲ್ ಮೀಡಿಯಾ ಯಾವ್ದ್ಯಾವ್ದು ಇದಾವೋ, ಸೋಷಿಯಲ್ ಮೀಡಿಯಾ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಮನರಂಜನೆಗೆ ಅಂತ ಸೀಮಿತವಾಗಿರುವಂತಹ ಎಲ್ಲಾ ಪ್ಲಾಟ್ಫಾರ್ಮ್ಗಳನ್ನು ಕೂಡ ನೇಪಾಳ ಸರ್ಕಾರ ಬ್ಯಾನ್ ಮಾಡುತ್ತೆ. ಯಾಕೆ ಬ್ಯಾನ್ ಮಾಡಿದ್ರು, ಅದಕ್ಕೆ ಅವರು ಕೊಟ್ಟಂತಹ ರೀಸನ್ ಏನು ಅಂತ ನೋಡೋದಾದ್ರೆ, ಅಲ್ಲಿನ ಒಂದು ಸುಪ್ರೀಂ ಕೋರ್ಟ್ ಅವ್ರು ಏನು ಆರ್ಡರ್ ಹೊರಡಿಸಿದ್ರು ಅಂದ್ರೆ, ಈ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದವರು ಕೂಡ ಗೌರ್ಮೆಂಟ್ ಜೊತೆಗೆ ಟೈಅಪ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಒಂದು ಆರ್ಡರ್ ಹೊರಡಿಸಿರುತ್ತೆ. ಆದ್ರೆ ಅಲ್ಲಿನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್, ಸೋಷಿಯಲ್ ಮೀಡಿಯಾ ಕಂಪನಿಗಳು, ಈ ದೊಡ್ಡ ದೊಡ್ಡ ಕಂಪನಿಗಳು ಬಿಡು, ನೇಪಾಳ ಅಲ್ವಾ, ಈ ಒಂದು ಚಿಕ್ಕ ಪುಟಾಣಿ ದೇಶಕ್ಕೆ ನಾವ್ಯಾಕೆ ತಲೆ ಕೆಡ್ಸ್ಕೊಳ್ಳೋಣ ಅಂತ ಸುಮ್ಮನಾಗಿರ್ತಾರೆ. ಆದ್ರೆ ಅಲ್ಲಿನ ಪ್ರಧಾನಿಯಾಗಿರುವಂತಹವರು ಏಕಾಏಕಿ ಸೆಪ್ಟೆಂಬರ್ 4ನೇ ತಾರೀಕು ನೀವು ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಲ್ವಾ ಅಂದ್ಬಿಟ್ಟು ಸರಿಸುಮಾರು 24 ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನ ಬ್ಯಾನ್ ಮಾಡ್ತಾರೆ. ಇದು ಒಂದು ಸ್ಪಾರ್ಕ್ ಆಗಿತ್ತು ಅಷ್ಟೇ ಈ ಒಂದು ದೊಡ್ಡ ಪ್ರತಿಭಟನೆ ಮಾಡೋದು. ನೇಪಾಳದಲ್ಲಿ ತುಂಬಾ ದಿನಗಳಿಂದ ಭ್ರಷ್ಟಾಚಾರ, ಕರಪ್ಷನ್ನು, ಮತ್ತೆ ಈ ಒಂದು ರಾಜರು ಆಡಳಿತ ಫಸ್ಟ್ ಇತ್ತಲ್ಲ ನಮ್ಮ ದೇಶದಲ್ಲಿ, ಅವ್ರ ಮಕ್ಕಳು ಅವರ ಒಂದು ಕುಟುಂಬದವರೇ ರಾಜ್ಯಭಾರ ಮಾಡಬೇಕು ಅನ್ನೋದು, ಅದೇ ತರ ನೇಪಾಳದಲ್ಲೂ ಇತ್ತು. ನೇಪಾಳದ ಪ್ರಧಾನಿ ಆಗಿದ್ದಂಥವ್ರು ಅವರ ಒಂದು ಪರಿವಾರ, ಅವರ ಒಂದು ಸಂಬಂಧಿಕರಿಗೆ ಎಲ್ಲಾ ಒಂದು ಹೈಯರ್ ಪೊಸಿಷನ್ ಅಲ್ಲೂ ಇಟ್ಕೊಂಡು ಅವರ ಒಂದು ಹೊಟ್ಟೆನ ಬೆಳೆಸ್ಕೊತಿದ್ರು. ಅಂದ್ರೆ ಎಲ್ಲಾ ಸಂಪತ್ತನ್ನು ಇವರ ಟ್ಯಾಕ್ಸ್ ಮನಿಯಲ್ಲಿ ಅವ್ರು ಬೆಳೆಸ್ಕೊತಿದ್ರು. ಈ ಒಂದು ಎಲ್ಲಾ ದೊಡ್ಡ ದೊಡ್ಡ MLA, ದೊಡ್ಡ ದೊಡ್ಡ ಮಂತ್ರಿಗಳ ಮಕ್ಕಳೆಲ್ಲ ಇವರ ಒಂದು ಟ್ಯಾಕ್ಸ್ ಮನಿಯಿಂದ ಐಷಾರಾಮಿ ಜೀವನ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಕಡೆ ಇವರ ಒಂದು ಐಷಾರಾಮಿ ಜೀವನನ ಪೋಸ್ಟ್ ಮಾಡ್ತಾ ಇದ್ರು. ಮತ್ತೆ ಮೇಯ್ನು ಇನ್ನೊಂದು ದೊಡ್ಡ ಕಾರಣ ಅಂದ್ರೆ ನಿರುದ್ಯೋಗ. ಅಲ್ಲಿನ ನಿರುದ್ಯೋಗ ತುಂಬಾನೇ ಹದಗೆಟ್ಟೋಗೈತೆ. ಎಲ್ರು ಕೂಡ ಭಾರತಕ್ಕೆ ಬಂದು ದುಡ್ಕೊಂಡು ವಾಪಸ್ ನೇಪಾಳಕ್ಕೆ ಹೋಗ್ತಾ ಇದ್ದಾರೆ. ಭಾರತ ಮತ್ತೆ ನೇಪಾಳದ ಮಧ್ಯೆ ಯಾವುದೇ ಒಂದು ಬಾರ್ಡರ್ ಇಲ್ಲ, ಅಂದ್ರೆ ಬೇಲಿ ಈ ಪಾಕಿಸ್ತಾನ ಇಂಡಿಯಾ ಮಧ್ಯೆ ಇದೆಯಲ್ಲ, ಆ ತರದ್ ಯಾವುದೇ ರೀತಿಯ ಬೇಲಿ ಇಲ್ಲ. ಇಲ್ಲಿ ಆರಾಮಾಗಿ ಜನರು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೇಗ್ ನಾವು ಕರ್ನಾಟಕದಲ್ಲಿ ಓಡಾಡ್ತೀವೋ ಅದೇ ತರ ಅಲ್ಲೂ ಕೂಡ ಉತ್ತರ ಪ್ರದೇಶದಿಂದ ನೇಪಾಳಕ್ಕೆ ಓಡಾಡ್ಕೊಂಡಿದ್ರು. ಇದಕ್ಕೆಲ್ಲ ಪುಷ್ಟಿ ಕೊಡೋಂಗೆ ಇಷ್ಟು ದಿವಸ ಯುವ ಸಮೂಹ ಏನ್ ತಡ್ಕೊಂಡಿತ್ತು, ಅವರಲ್ಲಿ ಇರುವಂತಹ ಕ್ರೌರ್ಯವನ್ನೆಲ್ಲ ಈ ಒಂದು ಸೋಷಿಯಲ್ ಮೀಡಿಯಾ ಬ್ಯಾನ್ ಇರೋದಕ್ಕೆ ಒಂದು ಸಣ್ಣ ಕಿಡಿ ಹತ್ತಂಗಾಯ್ತು ಒಣಗಿರುವಂತಹ ಹುಲ್ಲಿಗೆ. ದೊಡ್ಡದಾಗಿ ಹತ್ಕೋತು ನೋಡಿ. ಇವತ್ತು ಅಲ್ಲಿರುವಂತಹ ಎಲ್ಲಾ ಟಾಪ್ ಮಂತ್ರಿಗಳು ಮನೆ, ಈವನ್ ಪ್ರಧಾನಿಯವ್ರ ಮನೆಯೂ ಸಹ ಬಿಟ್ಟಿಲ್ಲ, ಅಲ್ಲಿರುವಂತಹ ಸಂಸತ್ನು ಕೂಡ ಬಿಟ್ಟಿಲ್ಲ. ಎಲ್ಲಾ ಒಂದು ಮನೆಗಳನ್ನು ಸುಟ್ಟಾಕ್ತಿದ್ದಾರೆ. ಇಷ್ಟು ಜೋರಾಗಿ ಪ್ರತಿಭಟನೆ ಮಾಡ್ತಿರುವಂತಹ ಅಲ್ಲಿನ ಯುವ ಜನತೆಗೆ ಮೇನ್ ಬೇಡಿಕೆಗಳು ಅಂತ ಏನು ನೋಡೋದಾದ್ರೆ, ಕರಪ್ಷನ್, ದೇಶದಲ್ಲಿ ಕರಪ್ಷನ್ ನಿರ್ಮೂಲನೆ ಆಗ್ಬೇಕು ಅನ್ನೋದು ಅವ್ರ ಮೊದಲನೇ ಇರುವಂತಹ ಬೇಡಿಕೆ. ಎರಡನೇ ಬೇಡಿಕೆ ಬಂದು ಅಲ್ಲಿರುವಂತಹ ಸುಮಾರು ಲಕ್ಷಾಂತರ ಯುವಕರಿಗೆ ಉದ್ಯೋಗಾವಕಾಶ ಸೃಷ್ಟಿ ಮಾಡ್ಕೊಡ್ಬೇಕು. ಮೂರನೇದು ಅಭಿವ್ಯಕ್ತಿ ಸ್ವಾತಂತ್ರ್ಯನ ರಕ್ಷಿಸಬೇಕು. ಮತ್ತೆ ಈ ಕ್ಷಣದಿಂದಲೇ ಸೋಷಿಯಲ್ ಮೀಡಿಯಾನ ಏನ್ ಬ್ಯಾನ್ ಮಾಡಿದ್ರಲ್ಲ ಅದನ್ನ ವಾಪಸ್ ತಗೊಳ್ಬೇಕು. ನಾಲ್ಕನೇದು ಬಂದು ಪ್ರಧಾನಿ ಮಂತ್ರಿ ಮತ್ತೆ ಅವರ ಇಡೀ ಒಂದು ಸಚಿವ ಸಂಪುಟ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟು ಹೊಸ ಸರ್ಕಾರ ಬರಬೇಕು. ಈ 4 ಪ್ರಮುಖ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ನೇಪಾಳದ ಯುವ ಜನತೆ ಈ ಒಂದು ದೊಡ್ಡ ಪ್ರೊಟೆಸ್ಟ್ ನ ಮಾಡ್ತಾವ್ರೆ. ಅಸ್ಲಿಗೆ ಈ ಒಂದು ಪ್ರತಿಭಟನೆ ಹೇಗ್ ಸ್ಟಾರ್ಟ್ ಆಯ್ತು ಅಂತ ನೋಡೋದಾದ್ರೆ, ಇವ್ರೇನ್ ಸರ್ಕಾರದವರು ಸೆಪ್ಟೆಂಬರ್ 4ನೇ ತಾರೀಕು ಸೋಷಿಯಲ್ ಮೀಡಿಯಾ ಮೇಲೆ ಬ್ಯಾನ್ ಅಂತ ಏರಿದ್ರಲ್ಲ, ಸೆಪ್ಟೆಂಬರ್ 8ನೇ ತಾರೀಕು ಅಲ್ಲಿನ ಯುವ ಜನತೆ ಏನೆಲ್ಲ ಅಡಿಕ್ಟ್ ಆಗಿರೋ 4 ದಿನಕ್ಕೆ ಸಾಕಾಗೋಯ್ತು ಅವ್ರಿಗೆ, ಸೋಷಿಯಲ್ ಮೀಡಿಯಾ ಇಲ್ದಂಗೆ ಬದುಕೋಕ್ ಆಗಿಲ್ಲ. 8ನೇ ತಾರೀಕು ಶಾಂತವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿನ ಒಂದು ಸಂಸತ್ ಭವನದ ಮುಂದೆ ಎಲ್ಲರೂ ಕೂಡ ಜಮಾವಣೆ ಮಾಡಿದ್ರು. ಅದರಲ್ಲಿ ಹೆಚ್ಚಿನವರು ಶಾಲಾ ಮಕ್ಕಳು, ಅವ್ರು ಏನು ಸ್ಕೂಲ್ ಡ್ರೆಸ್ ಅಲ್ಲೇ ಬಂದ್ಬಿಟ್ಟವ್ರು ಎಲ್ಲರೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ. ಈ ಒಂದು ಶಾಂತವಾಗಿ ನಡೀತಿದ್ದಂತಹ ಪ್ರತಿಭಟನೆ ಇದ್ದಕ್ಕಿದ್ದಂತೆ ಹಿಂಸಾಚಾರಕ್ಕೆ ಶುರುವಾಗುತ್ತೆ. ಅದರಲ್ಲಿ ಕೆಲವು ಹುಡುಗರು ಏನ್ ಮಾಡ್ತಾರೆ, ಅಲ್ಲಿದ್ದಂತಹ ಬ್ಯಾರಿಕೇಡ್ ನ ದಾಟಿ ಸಂಸತ್ ಒಳಗಡೆ ಪ್ರವೇಶ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇಲ್ಲೇ
ಪೊಲೀಸ್ನವ್ರು ಎಡವಟ್ ಮಾಡ್ಕೊಂಡಿದ್ದು. ಇವ್ರನ್ನ ಸಮಾಧಾನವಾಗಿ ಪ್ರೊಟೆಸ್ಟ್ ಮಾಡ್ತಿರೋರ್ನ ನಿಲ್ಲಿಸ್ಬೇಕಿತ್ತು ವಿನಃ ಇವರು ಏಕಾಏಕಿ ಲಾಠಿ ಚಾರ್ಜ್ ಮಾಡಿ, ಈ ಟಿಯರ್ ಗ್ಯಾಸ್ ಅಂತ ಬರುತ್ತೆ ಅದನ್ನೆಲ್ಲ ಹಾಕಿ, ಮತ್ತೆ ಈ ವಾಟರ್ ಜೆಟ್ ಅದನ್ನೆಲ್ಲ ಉಪಯೋಗಿಸಿ, ದಿಸ್ ಇಸ್ ಆಲ್ ಫೈನ್. ಆದ್ರೆ ಇವ್ರು ಮೇನ್ ಮಾಡಿದ ದೊಡ್ಡ ತಪ್ಪೇನಂದ್ರೆ ಇವರು ರಬ್ಬರ್ ಬುಲೆಟ್ ನ ಉಪಯೋಗಿಸ್ತಲೇ ಒರಿಜಿನಲ್ ನ ಬುಲೆಟ್ ನ ಉಪಯೋಗಿಸಿ ಸುಮಾರು 19-20 ಜನ ಹುಡುಗರ್ನ, ಅದು ಚಿಕ್ಕವ್ರೆ ಎಲ್ಲರೂ ಕೂಡ 20-25 ವರ್ಷ ಒಳಗಡೆ ಇರುವಂತಹ ಹುಡುಗರ್ನೇ ಕೊಂದಿರೋದ್ರಿಂದ ಅಲ್ಲಿನ ಯುವ ಜನತೆ ಇನ್ನೂ ಜಾಸ್ತಿ ಟ್ರಿಗರ್ ಆಗಿ ದೊಡ್ಡದಾಗಿ ಪ್ರತಿಭಟನೆ ಶುರುವಾಯಿತು. ಅದ್ರ ನಾಳೆಗೆ ಅಂದ್ರೆ ಸೆಪ್ಟೆಂಬರ್ 9ನೇ ತಾರೀಕು ಇದು ಯಾವ ರೇಂಜಿಗೆ ಹೋಯ್ತು ಅಂದ್ರೆ ಆ ಒಂದು ಕಠ್ಮಂಡು ರಾಜಧಾನಿಯ ಎಲ್ಲಾ ಸುತ್ತಮುತ್ತ ಎಲ್ಲಾ ನಗರದ ಎಲ್ಲಾ ವಿದ್ಯಾರ್ಥಿಗಳು ಎಲ್ಲಾ ಯುವ ಜನತೆ ಕಠ್ಮಂಡುಗೆ ಬಂದು ಇನ್ನೂ ದೊಡ್ಡದಾಗಿ ಪ್ರತಿಭಟನೆ ಶುರು ಮಾಡಿದ್ರು. ಯಾವ ರೇಂಜ್ಗೆ ಹೋಯ್ತು ಅಂದ್ರೆ ನಾನು ಮೊದಲೇ ಹೇಳ್ದಂಗೆ ಆ ಒಂದು ನೇಪಾಳದ ಸರ್ಕಾರದ ದೊಡ್ಡ ದೊಡ್ಡ ಮಂತ್ರಿಗಳು ಯಾರ್ಯಾರಿದ್ರಲ್ಲ ಆ ಎಲ್ಲಾರ ಮನೆಗೂ ಬೆಂಕಿ ಇಕ್ಕವ್ರೆ. ಸ್ವತಃ ನೇಪಾಳದ ಸಂಸತ್ಗೂ ಕೂಡ ಬೆಂಕಿ ಇಕ್ಕವ್ರೆ. ಅಂದ್ರೆ ನೀವೇ ಅರ್ಥ ಮಾಡ್ಕೊಡಿ ಆ ಒಂದು ಪ್ರೊಟೆಸ್ಟ್ ಯಾವ ದೊಡ್ಡ ಮಟ್ಟದಲ್ಲಿ ನಡೀತಾ ಐತೆ ಅಂತ. ಇಷ್ಟು ದೊಡ್ಡ ಪ್ರತಿಭಟನೆ ನಡೆಯುವಾಗ ಸಾವು ನೋವು ಆಗದೆ ಇರುತ್ತಾ? ನಾನು ಅವಾಗ್ಲೇ ಹೇಳ್ದಂಗೆ ಸುಮಾರು 19-20 ಜನ ಸತ್ತವ್ರೆ, ಸಾವಿರಾರಕ್ಕೂ ಹೆಚ್ಚು ಜನಗಳಿಗೆ ಗಾಯಗಳಾಗೈತೆ, ಮತ್ತೆ 3 ಜನ ಪೊಲೀಸ್ನವರು ಸತ್ತವ್ರೆ ಅಂತ ಅಲ್ಲಿನ ಒಂದು ಗೌರ್ಮೆಂಟ್ ಹೇಳೈತೆ. ಮತ್ತೆ ಅದು ಅಲ್ದಲೇನೆ ಒಬ್ಬ ಗೌರ್ಮೆಂಟ್ ಮಂತ್ರಿ ಆಗಿದ್ದಂತಹ ಮಾಜಿ ಪ್ರಧಾನಿ ಜಲಾನಾಥ್ ಖನತ್ ಅನ್ನೋರ್ ಮನೆಗೂ ಬೆಂಕಿ ಇಕ್ಕಿ, ದುರಾದೃಷ್ಟ ಏನಂದ್ರೆ ಆ ಮಾಜಿ ಪ್ರಧಾನಿ ಹೆಂಡತಿ ಕೂಡ ಸತ್ತೋಗವ್ರೆ ಅಂತ ರಿಪೋರ್ಟ್. ಇಷ್ಟು ದೊಡ್ಡ ಪ್ರೊಟೆಸ್ಟ್ ಆಗ್ತಿದ್ದಂಗೆನೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಆಗಿರುವಂತಹ KP ಶರ್ಮಾ ಒಲಿ ಮತ್ತೆ ಅಲ್ಲಿನ ಪ್ರೆಸಿಡೆಂಟ್ ಆಗಿರುವಂತಹ ರಾಮಚಂದ್ರ ಫೌಡೆಲ್ ಇವರಿಬ್ರು ಕೂಡ ರಾಜೀನಾಮೆ ಕೊಟ್ಟವ್ರೆ. ಮತ್ತೆ ಅಲ್ಲಿನ ಹೋಮ್ ಮಿನಿಸ್ಟರ್ ಕೂಡ ರಾಜೀನಾಮೆ ಕೊಟ್ಟವ್ರೆ. ಇದಾಗ್ತಿದ್ದಂಗೆನೆ ಅಲ್ಲಿನ ಸೋಷಿಯಲ್ ಮೀಡಿಯಾ ಮೇಲೆ ಏನೋ ಒಂದು ಬ್ಯಾನ್ ಇರಿದ್ರಲ್ಲ ಅದನ್ನು ಕೂಡ ಹಿಂಪಡ್ಕೊಂಡವ್ರೆ ಇಮಿಡಿಯೇಟ್ ಆಗಿ. ಆದ್ರೆ ಯುವಕರ ಪ್ರತಿಭಟನೆ ಇಲ್ಲಿಗೆ ನಿಂತಿಲ್ಲ. ನಾನು ಮೊದಲೇ ಮೆನ್ಷನ್ ಮಾಡಿದಂತಹ 4 ಬೇಡಿಕೆಗಳು ಈಡೇರ್ಬೇಕು ಅಂತ ಅವ್ರಿನ್ನು ಪ್ರತಿಭಟನೆ ದೊಡ್ಡದಾಗಿ ಮಾಡಿದ್ದಾರೆ. ಇವಾಗ ನೀವೇ ಯೋಚನೆ ಮಾಡಿ ಇದಕ್ಕೆಲ್ಲ ಮೇನ್ ರೀಸನ್ ಏನಾಗಿರ್ಬೋದು ಅಂತ. ಅಲ್ಲಿನ ಜನಗಳ ಪ್ರಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದಕ್ಕೆ ಇದಕ್ಕೆಲ್ಲ ಮೇನ್ ಕಾರಣ ಅಂತ. ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿ ಇವರು ಏನ್ ಪ್ರೊಟೆಸ್ಟ್ ಮಾಡ್ತಿದ್ರು ಅಲ್ಲಿ ಗಂಟನೂ ಸಮಾಧಾನವಾಗಿ ಇತ್ತು. ಆದ್ರೆ ಇನ್ನೂ ಕೆಲವ್ರ ಪ್ರಕಾರ ಆ ಪ್ರೊಟೆಸ್ಟ್ ನಲ್ಲಿ ಪೊಲೀಸರು ಏನು ಹಿಂಸಾಚಾರ ಕೊಟ್ರಲ್ಲ ಆ ಯುವ ಜನರಿಗೆ, ಅಲ್ಲಿಂದನೇ ಇದು ಟ್ರಿಗರ್ ಆಗಿರೋದು ಅಂತ ಹೇಳ್ತಾ ಇದ್ರು. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿರುವಂತಹ ಸದ್ಯಕ್ಕೆ ಗೌರ್ಮೆಂಟ್ ಏನಿದೆ ಅವರು ಸತ್ತವರಿಗೆ ಪರಿಹಾರ ಮತ್ತೆ ಗಾಯಾಳುಗಳಿಗೆಲ್ಲ ಸ್ವತಃ ಟ್ರೀಟ್ಮೆಂಟ್ ಕೊಡ್ಸೋದಾಗಿ ಭರವಸೆ ಕೊಟ್ಟವ್ರೆ. ಮತ್ತೆ ಈ 4 ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳವ್ರೆ. ಆದ್ರೆ ಯುವಕರು ಏನ್ ಪಟ್ಟಿಡ್ಕೊಂಡ್ ಕೂತವ್ರೆ ಅಂದ್ರೆ ಈ ಅಟ್ ಪ್ರೆಸೆಂಟ್ ಏನ್ ಗೌರ್ಮೆಂಟ್ ಇದೆಯಲ್ಲ ಅದ್ ನಮಗ್ ಬೇಡವೇ ಬೇಡ, ಹೊಸ ಗೌರ್ಮೆಂಟ್ ಬೇಕು. ಹಿಂದೆ ರಾಜರ ಮನೆತನ ಆಳ್ವಿಕೆ ಮಾಡ್ತಾ ಇತ್ತಲ್ಲಿ, ಅಂದ್ರೆ ಗೌರ್ಮೆಂಟ್ ರೀತಿನೇ ಇತ್ತು, ಬಟ್ ರಾಜರು ಅವ್ರ ಮಕ್ಳೇ ಮಾಡ್ತಾ ಇದ್ರು. ಅದಾದ್ಮೇಲೆ ಇವರು ನಕ್ಸಲ್ರು, ಈ ಅಟ್ ಪ್ರೆಸೆಂಟ್ ಇರೋನಲ್ಲ ಈ ಪ್ರೈಮ್ ಮಿನಿಸ್ಟರ್, ಆ ರಾಜರ ಕಾಲದಲ್ಲಿ ನಕ್ಸಲ್ ಆಗಿದ್ದ. ರಾಜರು ಆಡಳಿತ ಹೋದ್ಮೇಲೆ ಬಂದು ಪ್ರಧಾನಿ ಆಗಿರೋದು. ಇವರ ಒಂದು ನೆಪೋಟಿಸಮ್ಗೆ ಬೇಸತ್ತು, ಇವರ ಒಂದು ಕರಪ್ಷನ್ಗೆ ಬೇಸತ್ತು ಯುವಕರು ಇವಾಗ ಇಷ್ಟು ದೊಡ್ಡದಾಗಿ ಶುರು ಮಾಡ್ಕೊಂಡವ್ರೆ. ಇಷ್ಟು ಸದ್ಯಕ್ಕಿರುವಂತಹ ಇನ್ಫಾರ್ಮೇಶನ್ ಅಲ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಮುಂದುವರಿಯುತ್ತೆ ಅಂತ ನಮ್ಗನ್ನಿಸ್ತೈತೆ. ಇದು ಪಕ್ಕದ ದೇಶದಲ್ವಾ ಆಗ್ತಿರೋದು ಅಂತ ನಮ್ ದೇಶದವರು ಇದು ನೋಡ್ಕೊಂಡು ಸುಮ್ಮನೆ ಅಂತ ಕೂರಬಾರ್ದು. ಇದರಿಂದ ಪಾಠಗಳು ಏನೇನ್ ಕಲಿಬಹುದು, ಸರ್ಕಾರದವರು ಅದನ್ನೆಲ್ಲ ಕಲಿಬೇಕು. ಯಾವುದೇ ರೀತಿಯಾದಂತಹ ಯುವ ಜನತೆಯನ್ನ ಆಪೋಸಿಟ್ ಇಟ್ಕೊಂಡು ಯಾವುದೇ ರೀತಿಯಾದಂತಹ ಮಸೂದೆ ಕಾನೂನುಗಳನ್ನಾಗ್ಲಿ ದೇಶದಲ್ಲಿ ತರೋದಕ್ಕೆ ಹೋಗ್ಬಾರ್ದು. ಅಟ್ಲೀಸ್ಟ್ ಅರ್ಧ ಜನಸಂಖ್ಯೆ ಇಷ್ಟಪಡುವಂತಹ ಮಸೂದೆಗಳನ್ನ ತರಬೇಕು. ಆವಾಗ್ಲ ಈ ತರದ್ದು ಘಟನೆಗಳು ನಡೆಯೋದಿಲ್ಲ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಅಲ್ಲಿನ ಯುವ ಸಮೂಹ ಮಾಡ್ತಿರೋದು ತಪ್ಪ, ಅಥವಾ ಅವ್ರು ಮಾಡ್ತಿರೋದೇ ಸರಿನಾ, ಅಥವಾ ಅಲ್ಲಿನ ಗೌರ್ಮೆಂಟ್ ಮಾಡಿದ ತಪ್ಪ? ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನ ಹಾಕಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಷ್ಟೇ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದೆ ಅಷ್ಟೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.